ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಪ್ರವೀಣ್. ಗುರುಭಕ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಓಂ ದುರ್ಭಾಗ್ಯನಾಶಿನಿ ದುಂ ದುರ್ಗಾಯ ನಮಃ. ಓಂ ದುರ್ಭಾಗ್ಯನಾಶಿನಿ ದುಂ ದುರ್ಗಾಯ ನಮಃ. ಓಂ ದುರ್ಭಾಗ್ಯನಾಶಿನಿ ದುಂ ದುರ್ಗಾಯ ನಮಃ. ಮಂತ್ರ ನೆನಪಾಯ್ತಾ? ರೈಟ್. ದುರಾದೃಷ್ಟ ಸರ್, ಎಲ್ಲಿ ಹೋದ್ರೂ ಒಂದು ಅದೃಷ್ಟ ಅನ್ನೋದು ನನ್ನ ಲೈಫಲ್ಲೇ ಇಲ್ಲ, ಬರೀ ದುರಾದೃಷ್ಟ ಬೆನ್ನತ್ಬಿಟ್ಟೈತೆ. ನಾವೆಲ್ಲೇ ಹೋದ್ರೂ ಸಹಿತ, ಏನೇ ಮಾಡಿದ್ರೂ ಸಹಿತ ಆ ಕಾರ್ಯಗಳು ವಿಫಲ ಆಗ್ತವೆ. ಚಿನ್ನ ಮುಟ್ಟಿದ್ರೂ ಮಣ್ಣಾಗುತ್ತೆ, ಮಣ್ಣು ಮುಟ್ಟಿದ್ರೆ ಚಿನ್ನ ಅಲ್ಲ, ಚಿನ್ನ ಮುಟ್ಟಿದ್ರೂ ಮಣ್ಣಾಗುತ್ತೆ. ನಾವು ಅದೃಷ್ಟವಂತರಲ್ಲ ಅನ್ನುವಂಥವ್ರು ಯಾರಾದರೂ ಇದ್ದರೆ ಅವರಿಗಾಗಿ ಈ ಪರಿಹಾರ. ತಿಂಗಳಿಗೆ ಒಂದು ದಿನ ಒಳ್ಳೆಯ ದಿನವನ್ನು ನೀವು ಆಯ್ಕೆ ಮಾಡ್ಕೊಳ್ಳಿ. ಸರ್ ನಂಗೆ ಒಳ್ಳೆಯ ದಿನ ಗೊತ್ತಾಗಲ್ಲ ಅಂದರೆ ನೀವು ಹುಟ್ಟಿದ ವಾರ ಯಾವುದು ಅಂತ ನೋಡಿ. ನೀವು ಹುಟ್ಟಿದ್ದು ಭಾನುವಾರ ಆದರೆ ಭಾನುವಾರ, ನೀವು ಹುಟ್ಟಿ ಸೋಮವಾರ ಆದರೆ ಸೋಮವಾರ. ಈ ಒಂದು ಪ್ರಯೋಗವನ್ನು ಮಾಡಿ. ಒಂದು ಗೋಧಿ ರೊಟ್ಟಿಯನ್ನು ಮಾಡಿ, ಗೋಧಿ ರೊಟ್ಟಿಯನ್ನು ರೆಡಿ ಮಾಡ್ಕೊಳ್ಳಿ. ಒಂದೇ ಒಂದು ಚಪಾತಿನ ರೆಡಿ ಮಾಡ್ಕೊಳ್ಳಿ. ಅದಾದ್ರ ಮೇಲೆ ಅದನ್ನು 31 ಚೂರುಗಳನ್ನಾಗಿ ಮಾಡಬೇಕು. 31 ಪೀಸ್ ಮಾಡಬೇಕು. ಆ ಒಂದು ಗೋಧಿ ರೊಟ್ಟಿನ ತಿನ್ನಬಾರ್ದು, 31 ಚೂರುಗಳನ್ನಾಗಿ ಮಾಡಬೇಕು. ಆ ಚೂರುಗಳನ್ನು ಮಾಡುವಾಗ ನಾನು ಇವಾಗ ಹೇಳಿರುವ ಮಂತ್ರವನ್ನು ಹೇಳ್ತಾ ಇರಬೇಕು. ಇದಿಷ್ಟೇ ಸಲ ಈ ಮಂತ್ರವನ್ನು 100 ಸಲ ಹೇಳಿ 10 ಸಲ ಹೇಳಿ ಅಂತ ನಾನು ಹೇಳ್ತಾ ಇಲ್ಲ. ಎಷ್ಟು ಸಲ ಆಗುತ್ತೋ ಈ ಪ್ರಯೋಗವನ್ನು ಮಾಡುವಾಗ ಈ ಒಂದು ಮಂತ್ರವನ್ನು ತಾವು ಉಚ್ಚಾರಣೆ ಮಾಡ್ತಾ ಇರಿ. ಇದಾದ್ರ ಮೇಲೆ 31 ಚೂರು ಮಾಡಬೇಕು. ಆ 31 ಚೂರುಗಳು ಆದ ನಂತರ, ಇವಾಗ ಒಂದು ಮಾಡಿದಾಗ ಬೇಕಾದ್ರೆ ಒಂದು ಸಲ ಮಂತ್ರ ಹೇಳ್ಕೊಳ್ಳಿ, ಆವಾಗ ನಿಮ್ಗೆ ಗೊತ್ತಾಗುತ್ತೆ 31 ಚೂರು ಆಗ್ತಾ ಇದೆ ಅಂತ. ಚೂರುಗಳನ್ನ ನೀವು ಮಾಡುವಾಗ ಬಂದ್ಬಿಟ್ಟು ಸಮ ಪ್ರಮಾಣದಲ್ಲಿ ಇರಬೇಕಾ ಅಂತಾರೆ. ಆ ಥರದೆಲ್ಲ ಏನೂ ಇಲ್ಲ, ನಿಮ್ಮಿಷ್ಟಿಗೆ ನೀವು ಚೂರು ಮಾಡಿ. ಒಟ್ಟಿನಲ್ಲಿ 31 ಬೇಕು. ಲಾಸ್ಟಲ್ಲಿ ಉಳಿತು ಸರ್ 2 ಬೇಕಾಗಿದೆ, ಒಂದೇ ಚೂರು ಅದರಲ್ಲಿ 2 ಚೂರು ಮಾಡ್ಕೊಳ್ಳಿ. ಆ ರೀತಿಯೂ ಮಾಡ್ಬೋದು. ಒಟ್ಟಿನಲ್ಲಿ 31 ಚೂರುಗಳನ್ನು ಮಾಡ್ಕೊಳ್ಳಿ. ಇದಾದ ನಂತರ ಈ ಚೂರುಗಳನ್ನ ತೊಗೊಂಡೋಗಿ ನಿಮ್ಮ ಮನೆಯ ಹತ್ತಿರದಲ್ಲಿರುವಂಥ ಬೀದಿ ನಾಯಿಗಳಿಗೆ ಈ ಚೂರುಗಳನ್ನ ತೊಗೊಂಡೋಗಿ ಹಾಕಿ. ತಿಂಗಳಿಗೆ ಒಂದು ಸಲ ನಿಮ್ಮ ಜನ್ಮವಾರದಂದು ಈ ಪರಿಹಾರವನ್ನು ಮಾಡಿ ನೋಡಿ. ದುರಾದೃಷ್ಟ ಅದೃಷ್ಟವಾಗಿ ಬದಲಾಗುವುದನ್ನು ನಿಮಗೆ ಗೊತ್ತಾಗುತ್ತೆ. ನೀವೇ ಅದು ಸ್ವತಃ ಅನುಭವವನ್ನು ನೀವು ಪಡ್ಕೋತೀರಾ. ಚೆನ್ನಾಗಾಗ್ತಾ ಇದೆ ಸರ್, ವೀಡಿಯೋಗಳು ತುಂಬ ಚೆನ್ನಾಗಿ ಬರ್ತಾ ಇದೆ, ಬಹಳಷ್ಟು ಜನರಿಗೆ ಹೆಲ್ಪ್ ಆಗ್ತಾ ಇದೆ ಅಂತ ನಿಮ್ಗೆ ಏನಾದ್ರು ಅನಿಸಿದ್ರೆ ದಯವಿಟ್ಟು ಶೇರ್ ಮಾಡೋದನ್ನು ಮರಿಬೇಡಿ. ಎಲ್ರಿಗೂ ಒಳ್ಳೆಯದಾಗಲಿ.